ನಮಸ್ತೆ, ನನ್ನ ಹೆಸರು ಸಂದೇಶ್ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಸ ಇಲ್ಲಿ ಮ್ಯಾಥ್ಸ್ ಟೀಚರ್ ಹಾಗೆ ATL ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ನನ್ನ ಹೆಸರು ಶಿವಾನಂದ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚಿಕ್ಕಮಗಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು KPS ಕಳಸ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಸೈನ್ಸ್ ಲ್ಯಾಬು, ಲೈಬ್ರರಿ, 30 ಕಂಪ್ಯೂಟರ್ಸ್ ಇದೆ, ಮತ್ತು ಸ್ಮಾರ್ಟ್ ಕ್ಲಾಸಸ್ ಇದೆ, 2 ಅಟ್ರಾಕ್ಟಿವ್ ಬೋರ್ಡ್ಸ್ ಇದೆ. ಹಾಗೆ ಅದಕ್ಕೆಲ್ಲಕ್ಕಿಂತ ಇಂಪಾರ್ಟೆಂಟ್ ATL ಲ್ಯಾಬ್ ಇದೆ. ಅದು ತುಂಬ ಫೆಂಟಾಸ್ಟಿಕ್ ಇದೆ. ಅದರದ್ದು ಇನ್ಚಾರ್ಜ್ ಅಂತ ತುಂಬ ನಮಗೆ ಫ್ರೆಂಡ್ಲಿ ಆಗಿ ನಮಗೆಲ್ಲ ಹೇಳ್ಕೊಡ್ತಾರೆ. ATL ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಯಾಕೆ ಅಂತ ಹೇಳಿದ್ರೆ ATL ಅನ್ನುವಂಥದ್ದು ಒಂದು ಟೆಕ್ನಾಲಜಿ ಬೇಸ್ಡ್ ಸ್ಟೆಮ್ ಬೇಸ್ಡ್ ಎಜುಕೇಷನ್ ಆಗಿದೆ. ನಮ್ಮಲ್ಲಿ ಕಳಸ ಇದು ಮಲೆನಾಡಿನ ಒಂದು ತವರೂರು ಅಂತ ಹೇಳ್ಬೋದು. ಇಲ್ಲಿ ಬರುವಂಥ ಮಕ್ಕಳು ಅತ್ಯಂತ ಗ್ರಾಮೀಣ ಭಾಗದಿಂದ ಬರ್ತಾರೆ. ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಪವರ್ ಇರೋದಿಲ್ಲ, ರೋಡ್ ಫೆಸಿಲಿಟೀಸು ತುಂಬ ಕಡಿಮೆ ಇದೆ ಮಲೆನಾಡು ಏರಿಯಾ ಆಗಿದ್ದರಿಂದ. ಅಂಥ ಮಕ್ಕಳುಗಳಿಗೆ ಫೆಸಿಲಿಟೀಸ್ ತುಂಬ ಕಡಿಮೆ ಸಿಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಈ ATL ಒಂದು ವರದಾನ ಅಂತಲೇ ಹೇಳ್ಬೋದು. ನಾವು 2017 ಇದು ಎಸ್ಟಾಬ್ಲಿಷ್ಮೆಂಟು ಅಮೌಂಟ್ ಸ್ಯಾಂಕ್ಷನ್ ಆಯಿತು ನಮಗೆ. 18 ನಾವು ಸ್ಟಾರ್ಟ್ ಮಾಡಿದ್ವಿ. 1920 ATL ಮ್ಯಾರಥಾನಲ್ಲಿ 200 ಬೆಸ್ಟ್ ಸ್ಕೂಲನ್ನು ಸೆಲೆಕ್ಟ್ ಮಾಡ್ತಾರೆ ಕೇಂದ್ರ ಸರ್ಕಾರದಿಂದ. ಅಲ್ಲಿ ನಮ್ಮದು ಒಂದು ಮಾಡೆಲ್ಲು ಸೆಲೆಕ್ಟ್ ಆಗುತ್ತೆ ಆ ಬೆಸ್ಟ್ 200ಅಲ್ಲಿ. ಆ ಮಕ್ಕಳಿಗೆ, ಈ ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಿಂದ ಇಂಟರ್ನ್ಶಿಪ್ ಸಿಕ್ಕಿರುವಂಥದ್ದು ಒಂದು ತುಂಬ ಸಂತೋಷದ ವಿಷಯ ಆಗಿದೆ. ಆ ಮಕ್ಕಳಿಗೆ ಅಂಥ ಒಂದು ಎಕ್ಸ್ಪ್ಲೋರ್ ಸಿಗುತ್ತೆ. ಬ್ರಿಕ್ಸ್ ಮ್ಯಾಥ್ ಅಂತ ಹೇಳ್ಬಿಟ್ಟು ಬ್ರಿಕ್ಸ್ ಕಂಟ್ರಿಗಳ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕಾಂಪಿಟೇಷನನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ನಾನು ಸುಮಾರು 100 ಸ್ಟೂಡೆಂಟ್ಸನ್ನು ಎನ್ರೋಲ್ ಮಾಡ್ತೀನಿ. ಅದಕ್ಕೆ ಎನ್ರೋಲ್ ಮಾಡಿಬಿಟ್ಟು ಅವರನ್ನು ಆ ಕಾಂಪಿಟೇಷನಿಗೆ ಡೈಲಿ ಆಫ್ಟರ್ ದ ಸ್ಕೂಲ್ ಅವರ್ಸು, ಬಿಫೋರ್ ದ ಸ್ಕೂಲ್ ಅವರ್ಸು ಮತ್ತು ಹಾಲಿಡೇಸು ತಯಾರು ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿಸಿದಾಗ ಅವರು 30 ಲ್ಯಾಕ್ ಸ್ಟೂಡೆಂಟ್ಸು ಆಲ್ ಓವರ್ 7 ಕಂಟ್ರೀಸು ಬ್ರಿಕ್ಸ್ ಕಂಟ್ರೀಸಿಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದರಲ್ಲಿ ಬೆಸ್ಟು 1000 ರ್ಯಾಂಕನ್ನು ಅವರು ಪಿಕ್ ಮಾಡ್ತಾರೆ. ಆ 1000 ರ್ಯಾಂಕಲ್ಲಿ ನಮ್ಮ 8 ಸ್ಟೂಡೆಂಟ್ಸು ಸೆಲೆಕ್ಟ್ ಆಗ್ತಾರೆ. ಇದೊಂದು ನನ್ನ ಲೈಫಲ್ಲಿ, ನಮ್ಮ ಕೆರಿಯರಲ್ಲಿ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬಿಟ್ಟೆ ಹೇಳ್ಬೋದು. ಇನ್ಸ್ಪೈರ್ ಅವಾರ್ಡಲ್ಲಿ ನಮ್ಮ ಒಂದು ಮಗು ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಗುತ್ತೆ. ಈಗ 8 ಇಯರ್ಸಲ್ಲಿ ನಮ್ಮದು 12 ಮಾಡೆಲ್ಸು ಡಿಸ್ಟ್ರಿಕ್ಟ್ ಲೆವೆಲಿಗೆ ಸೆಲೆಕ್ಟ್ ಆಗಿದೆ ಇನ್ಸ್ಪೈರ್ ಅವಾರ್ಡಲ್ಲಿ. ಅದರಲ್ಲಿ 3 ಸ್ಟೇಟ್ವರೆಗೆ ಹೋಗಿದೆ, 1 ನ್ಯಾಷನಲಿಗೆ ಹೋಗಿದೆ. 150 ಸ್ಕೂಲ್ಸಲ್ಲಿ ನಮ್ಮ ಸ್ಕೂಲು ಸೆಲೆಕ್ಟ್ ಆಗಿದೆ. ಅದಕ್ಕೆ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಮತ್ತು ಇದೇ ವರ್ಷ ನಡೆದ ಸ್ಟೇಟ್ ಲೆವೆಲ್ ಸೈನ್ಸ್ ಎಕ್ಸಿಬಿಷನಲ್ಲಿ ಆಲ್ ಓವರ್ ಸ್ಟೇಟಿಂದ 15 ಮೆಂಬರ್ಸ್ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ನಾನೊಬ್ಬ ಅನ್ನೋದು ನನಗೆ ತುಂಬ ಹೆಮ್ಮೆ. ಅದರಲ್ಲಿ ಸೆಲೆಕ್ಟ್ ಆಗಿ ಮತ್ತು ಇದೇ ವರ್ಷ ನಡೆದ ಹೈದರಾಬಾದಲ್ಲಿ ಸೌತ್ ಇಂಡಿಯಾ ಸೈನ್ಸ್ ಫೇರಲ್ಲಿ 3rd ಪ್ಲೇಸನ್ನು ತಗೊಂಡಿದ್ದೀನಿ. ಅದಕ್ಕೆ ಕೂಡ ನಂಗೆ ತುಂಬ ಹೆಮ್ಮೆ. ಅದಕ್ಕೆಲ್ಲ ಫುಲ್ ಕ್ರೆಡಿಟ್ಸು ನಮ್ಮ ಸಂದೇಶರಿಗೆ ಸಿಗುತ್ತೆ. ನಮ್ಮ ಸ್ಥಳೀಯವಾದಂಥ ರೈತರು ಏನು ಮಾಡ್ತಾರೆ, ಬೇಸಿಗೆಯಲ್ಲಿ ಕಟಾವು ಮಾಡಿದಂಥ ಕಾಫಿ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಅಡಿಕೆ ಆಗಿರ್ಬೋದು ಒಣಗಕ್ಕೆ ಹಾಕ್ತಾರೆ. ಇಲ್ಲಿ ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಪ್ರೆಡಿಕ್ಟೇ ಮಾಡೋಕ್ಕಾಗೋದಿಲ್ಲ ಯಾವ ಮಳೆ ಬರುತ್ತೆ ಅಂತೇಳ್ಬಿಟ್ಟು. ಆ ವರ್ಷ ಸುಮಾರು ರೈತರು ತುಂಬ ಲಾಸನ್ನು ಅನುಭವಿಸ್ತಾರೆ. ಆಗ ನಮ್ಮಲ್ಲಿ ಒಂದು ಸ್ಥಳೀಯ ಸಮಸ್ಯೆಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡ್ಕೋಬೇಕು ಅಂತೇಳ್ಬಿಟ್ಟು ನಾವು ಒಂದು ಆಟೋಮೇಟೆಡ್ ರೈನ್ ಶೆಡ್ ಅಂತೇಳ್ಬಿಟ್ಟು ಒಂದು ಮಾಡೆಲ್ನ ನಾವು ರೆಡಿ ಮಾಡ್ತೀವಿ. ಆ ಏಣಿಯನ್ನು ಹತ್ತಬೇಕು. ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಪೆಪ್ಪರ್ ಕಟ್ಟರ್ ದೋಟಿಯನ್ನು ತಯಾರು ಮಾಡಿದ್ವಿ ಲ್ಯಾಬಲ್ಲಿ. ಫಸ್ಟಿಗೆ ಒಂದು ರಾಡ್ ಫಿಕ್ಸ್ ಮಾಡಿದ್ವಿ. ಆ ರಾಡ್ ಒಳಗೆ ಒಂದು ಹೋಲ್ ಹಾಕಿದ್ವಿ. ಮೇಲೆ ಒಂದು ಸಿಸರ್ ಹೋಲ್ಡ್ರನ್ನ 3D ಪ್ರಿಂಟ್ರಲ್ಲಿ ಪ್ರಿಂಟ್ ಮಾಡಿದ್ವಿ PLA ಮೆಟೀರಿಯಲಿಂದ. ಕೆಳಗೆ ಒಂದು ಲಿವರ್ ಫಿಕ್ಸ್ ಮಾಡಿದ್ವಿ ಮತ್ತು ಸಿಸರ್ ಹೋಲ್ಡ್ರನ್ನ ಮೇಲೆ ಫಿಕ್ಸ್ ಮಾಡಿದ್ವಿ. ಆ ಸಿಸರಿಗೂ ಕೆಳಗೆ ಲಿವರ್ಗೂ ಒಂದು ಕೇಬಲಿಂದ ಬ್ರೇಕ್ ಕೇಬಲಿಂದ ಕನೆಕ್ಷನ್ ಮಾಡಿದ್ವಿ. ಫಾರ್ಮರ್ಸ್ ಕೆಳಗಿಂದ ಲಿವರ್ ಪುಲ್ ಮಾಡಿದ್ರೆ ಮೇಲೆ ಬ್ಲ್ಯಾಕ್ ಪೆಪ್ಪರ್ ಕಟ್ ಆಗುತ್ತೆ. ಅದು ಈಗ ಸಕ್ಸಸ್ ಆಗಿದೆ. ತುಂಬ ಆರ್ಡರ್ಸು ಕೂಡ ಬಂದಿದೆ. ಒಂಥರ ಸ್ಟಾರ್ಟಪ್ ಥರನೇ ಮಾಡಿದ್ದೀವಿ. ಅಂದರೆ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಆ ಲೆವೆಲಿಗೆ ತೊಗೊಂಡು ಹೋಗಬೇಕು ಅನ್ನೋವಂಥದ್ದು ಕನಸಿತ್ತು ನನಗೆ. ಅದು ನನಸಾಗ್ತಿದೆ. ಇದು ನನಗೆ ತುಂಬ ಒಂದು ಹೆಮ್ಮೆಯ ವಿಷಯನೂ ಆಗಿದೆ. ಅದೇ ರೀತಿ ಇನ್ನೊಂದು SISF ಸೌತ್ ಇಂಡಿಯಾ ಸೈನ್ಸ್ ಫೇರಲ್ಲಿ ನಾವು ತಯಾರಿಸಿದಂಥ ಒಂದು ಮಾಡೆಲ್ಲು 3rd ಪ್ಲೇಸ್ ಬಂತು. ನಮ್ಮ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೈದರಾಬಾದ್ ತೆಲಂಗಾಣದಲ್ಲಿ ನಡೆದಂತಹ ಒಂದು ಕಾಂಪಿಟೇಷನಲ್ಲಿ 3rd ಪ್ಲೇಸನ್ನು ಪಡೆದಿರುವಂಥದ್ದು ಕೂಡ ನಮಗೆ ತುಂಬ ಖುಷಿಯನ್ನು ತರುತ್ತೆ. ಕಾಂಪಿಟೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ನಮ್ಮದು ಪ್ರಾಕ್ಟಿಕಲ್ದು ಸ್ಕಿಲ್ಸ್ ಎಲ್ಲ ತೋರಿಸುತ್ತೆ. ಆದ್ದರಿಂದ ಇದು ನಮಗೆ ಜಾಬ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಥರ ಬೇರೆ ಮಕ್ಕಳು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ ಜಾಬಿಗೆಲ್ಲ. ಈ ಒಂದು ಲ್ಯಾಬಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೈಂಟಿಫಿಕ್ ಮ್ಯಾನರ್ ಆಗಿರ್ಬೋದು, ಸೈಂಟಿಫಿಕ್ ಆ್ಯಟಿಟ್ಯೂಡು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಅದೇ ರೀತಿ ಡಿಸೈನ್ ಥಿಂಕಿಂಗನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇದರಿಂದ ಅವರು ಲೈಫಲ್ಲೂ ಕೂಡ ಅವರು ಸಕ್ಸಸ್ ಆಗ್ತಾ ಹೋಗ್ತಾರೆ.
ಸ್ಟಡೀಸಲ್ಲೂ ಕೂಡ ಇಂಪ್ರೂವ್ ಆಗ್ತಾ ಹೋಗ್ತಾರೆ ತುಂಬ ಚೆನ್ನಾಗಿ. ವರ್ಷ ವರ್ಷ ನಮಗೆ ಮೆಟೀರಿಯಲ್ಸ್ ಕೊಡ್ತಾರೆ, ನಮಗೆ ಕೇಳಿದೆಲ್ಲ ನಮಗೆ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಮೆಟೀರಿಯಲ್ಸ್ ಕೊಡ್ತಾರೆ. ನಮ್ಗೆ ಏನಾದ್ರು ಬಂದಿಲ್ವಂದರೆ ಅವ್ರ ಹತ್ರ ಹೋಗಿ ಕೇಳ್ತೀವಿ, ಅವ್ರು ಈ ಥರ ಮಾಡಬೇಕು ಅಂತ ಹೇಳ್ತಾರೆ. ನಮ್ಗೆ ಏನಾದ್ರು ಮತ್ತೆ ಒಂದ್ಸಲ ಬಂದಿಲ್ಲ ಅಂದರೆ ಅವ್ರು ಮಾಡಿ ತೋರಿಸ್ತಾರೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಪ್ರಾಂಪ್ಟಾಗಿ ಹೇಳಬೇಕಂತ ಹೇಳಿದ್ರೆ ನಾವು ಡಿಗ್ರಿ MSc ಮಾಡಿದ್ರು ಕೂಡ ಇಲ್ಲಿರುವಂಥ ಎಲ್ಲ ಸೆನ್ಸರ್ಗಳು ನಾನು ನೋಡಿರಲಿಲ್ಲ. 3D ಪ್ರಿಂಟರ್ ನಂಗೆ ಪರಿಚಯ ಆಗಿದೆ ಇಲ್ಲಿ. ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ಲೆವೆಲಲ್ಲೇ ಏನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ವರ್ಕ್ ಮಾಡ್ತಾರೆ ಅದೆಲ್ಲದೂ ಕೂಡ ಇಲ್ಲೇ ವರ್ಕ್ ಮಾಡುವಂಥ ಅವಕಾಶಗಳು ಒದಗಿ ಬರ್ತಾ ಇದೆ. ಏನು ಖಾಸಗಿ ಶಾಲೆಗಳು ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ತಾರೆ, ಅಲ್ಲಿ ಎಷ್ಟೆಷ್ಟೋ ಡೊನೇಷನ್ಸ್ ಕೊಟ್ಟಿರ್ತಾರೆ. ಆದರೆ ಅಲ್ಲಿಯ ಅಚೀವ್ಮೆಂಟ್ಸಿಗೂ ಇಲ್ಲಿಯ ಅಚೀವ್ಮೆಂಟ್ಸಿಗೂ ಕಂಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿಯ ಮಕ್ಕಳು ಏನೂ ಕಡಿಮೆ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂದರೆ 5 ಬಾರಿ ನಾವು ನ್ಯಾಷನಲ್ ಲೆವೆಲಿಗೆ ಹೋಗಿರುವಂಥದ್ದು, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಅಚೀವ್ ಮಾಡಿರುವಂಥದ್ದು. ನಮ್ಮ ಸ್ಕೂಲಲ್ಲಿ ಎಲ್ಲ ಥರದ್ದು ಆ್ಯಕ್ಟಿವಿಟೀಸ್ ಇದೆ. ಓದೋದ್ರ ಕಡೆ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಲ್ಲ ಫೆಸಿಲಿಟೀಸ್ ಕೂಡ ಇದೆ. NMMS ಎಕ್ಸಾಮಿನೇಷನ್ ಅಂತ ಒಂದು ಗೌರ್ಮೆಂಟಿಂದ ಮಾಡ್ತಾರೆ. 48,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಅದಕ್ಕೆ ಪ್ರತಿ ವರ್ಷ 3 ರಿಂದ 5 ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಸೆಲೆಕ್ಟ್ ಆಗ್ತಿದ್ದಾರೆ. ನಮ್ಗೆ ಶೂಸ್ ಎಲ್ಲ ಕೊಟ್ಟಿದೆ ಗೌರ್ಮೆಂಟು. ಮತ್ತು ದಾಸೋಹ ನಮಗೆ ಮಧ್ಯಾಹ್ನ ಊಟಕ್ಕೆ ದಾಸೋಹ ಕೊಡುತ್ತೆ, ಮತ್ತು ಮೊಟ್ಟೆ ಚಿಕ್ಕಿ ಬಾಳೆಹಣ್ಣೆಲ್ಲ ಕೊಡುತ್ತೆ. ನಮ್ಮ ಶಾಲೆಯಲ್ಲಿ ಎಕ್ಸ್ಪರ್ಟ್ ಟೀಚರ್ಸ್ ಇದ್ದಾರೆ. ಅಂದರೆ ಹಿಂಗೆ ಗ್ರಾಮರ್ಗೆ ಬೇರೆ, ಸ್ಪೋಕನ್ ಇಂಗ್ಲೀಷಿಗೆ ಬೇರೆ, ಆ ಥರ ಎಲ್ಲ ತುಂಬ ಎಕ್ಸ್ಪರ್ಟ್ ಟೀಚರ್ಸ್ ಇದ್ದಾರೆ. ಲೈಬ್ರರಿ ಕೂಡ ಇದೆ. ಲೈಬ್ರರಿ ವೆರೈಟೀಸ್ ಆಫ್ ಬುಕ್ಸ್ ಎಲ್ಲ ಇದೆ. ಅಷ್ಟೆಲ್ಲ ಕೊಟ್ಬಿಟ್ಟು ಸ್ಕಾಲರ್ಶಿಪ್ಸು ಕೊಡ್ತಾರೆ. ಬೆಂಗಳೂರಲ್ಲಿರುವಂಥ NGOದವರು 42 ಮಾನಿಟರ್ಸನ್ನು ನಮಗೆ ಸಪ್ಲೈ ಮಾಡಿದ್ದಾರೆ. ಹಾಗೆ ಲೋಕಲಲ್ಲಿರುವಂಥ ದಾನಿಗಳು ಕೂಡ ನಮಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾರೆ. ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಸರ್ಕಾರಿ ಶಾಲೆಯನ್ನು ತುಂಬ ಉನ್ನತೀಕರಿಸಲಾಗ್ತಾ ಇದೆ. ಇತ್ತೀಚೆಗಂತೂ ಎಜುಕೇಷನಿಗೆ ತುಂಬ ಸಪೋರ್ಟಿವ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಎರಡೂ ಗೌರ್ಮೆಂಟ್ಗಳಿಂದ ಸಾಕಷ್ಟು ಅನುದಾನಗಳು ಬರ್ತಾ ಇದ್ದಾವೆ, ಪ್ರೋತ್ಸಾಹವನ್ನು ಸಿಗ್ತಾ ಇದೆ. ಇದು ನಿಜವಾಗ್ಲೂ ಭವಿಷ್ಯದಲ್ಲಿ ಸರ್ಕಾರಿ ಶಾಲೆಯಿಂದ ಮೂಗುಮುರಿಯವರಿಗೆ ಎಲ್ಲರಿಗೂ ಕೂಡ ಒಂದು ಉತ್ತರ ಅಂತಲೇ ಹೇಳ್ಬೋದು. ಇದರಿಂದ ಮಕ್ಕಳುಗಳು ಕೂಡ ನಮ್ಮಲ್ಲಿ ಸ್ಟ್ರೆಂತು ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಹೋದಾಗೂ ಅಡ್ಮಿಷನಲ್ಲೂ ಕೂಡ ಏರಿಕೆ ಕಂಡು ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣಕರ್ತರಾಗಿರುವಂತಹ 2 ಗೌರ್ಮೆಂಟ್ಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.